ಯಾರಿಗಿಲ್ಲಿ ನೋವಿಲ್ಲ, ಯಾರಿಗಿಲ್ಲಿ ಸಾವಿಲ್ಲ, ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂಥದು. ಉಳಿಪೆಟ್ಟು ಬೀಳುವ ಕಲ್ಲೇ ಶಿಲೆಯಾಗಿ ನಿಲ್ಲುವುದು, ದಿನ ನೋವ ನುಂಗುವ ಮನವೇ ನೆಲೆಯಾಗಿ ನಿಲ್ಲುವುದು. ಯಾರಿಗಿಲ್ಲ ಅಲೆದಾಟ, ಯಾರಿಗಿಲ್ಲ ಪರದಾಟ, ನಿನ್ನ ಪ್ರತಿ ಕನಸು ಇಲ್ಲಿ ನನಸಾಗು, ಒಳ್ಳೆ ಕಾಲವು ಮುಂದೆ ಇದೆ. ಮನವೇ ಓ ಮನವೇ ನೀ ಕುಗ್ಗದಿರು, ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು. ಯು ಆರ್ ಸ್ಟ್ರಾಂಗ್. ಗೈಸ್, ಪ್ರೋಮೋ ನೋಡಿದ್ರಲ್ಲ, ನಿಮ್ಮ ಆನೆಸ್ಟ್ ರಿಯಾಕ್ಷನ್ ಏನು ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಕ್ಚುಲಿ ಎಮೋಷನಲಿ ಎಷ್ಟು ಡೌನ್ ಇದ್ದಾರೆ ಅನ್ನೋದು ತುಂಬ ಚೆನ್ನಾಗಿ ಹೋಗ್ತಿದೆ, ಎಸ್ಪೆಷಲಿ ಸಂಗೀತ ಆ್ಯಂಡ್ ಶ್ರುತಿ ಮೆಂಬರು ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಮನಸ್ಸೇನೋ ಒಂದು ನೋವಿರುತ್ತೆ, ಅದನ್ನು ಯಾರ ಹತ್ರ ಹೇಳ್ಕೋಬೇಕು. ರೀಸೆಂಟ್ ಟೈಮಲ್ಲಿ ನಿಮಗೆ ಗೊತ್ತಿದೆ ಏನಾಗ್ತದೆ ಏನು ಕತೆ ಅಂತ. ಸೊ ಐ ಥಿಂಕ್ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಎಮೋಷನಲ್ ಸಪೋರ್ಟ್ ಬೇಕಾಗಿತ್ತು, ಸೊ ಅದು ಸಿಕ್ಕಿದೆ ಅಂತ ಅನ್ಕೋತೀನಿ. ಸ್ವಲ್ಪ ಮನಸ್ಸಿರುವಂಥ ಭಾರ ಕಡಿಮೆ ಕೂಡ ಆಗಿರುತ್ತೆ. ಆ್ಯಂಡ್ ನಮ್ರತ, ಸಂಗೀತ, ಸಿರಿ ಮ್ಯಾಮು, ತನಿಷಾ ಎಲ್ಲ ಎಮೋಷನಲಿ ಆಗಿದ್ದಾರೆ. ಎಮೋಷನಲಿ ಸಿಕ್ಕಾಬಿಟ್ಟೆ ಅಳೋ ರೀತಿ ಆಗಿದ್ದಾರೆ. ಅವ್ರ ಕಣ್ಗಳೇ ಅದಕ್ಕೆಲ್ಲ ಸಾಕ್ಷಿ. ಚೆನ್ನಾಗಿತ್ತು ಅಂತ ಅನ್ಕೋತೀನಿ ಅಲ್ಲ. ಸೊ ಆದಷ್ಟು ಏಟ್ ಕಡಿಮೆ ಮಾಡಿ, ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಸಲ ಕಣ್ಣೀರು ಯಾಕೆ ಬರುತ್ತೆ ಅಂದರೆ ಮನಸ್ಸಲ್ಲಿ ಸಿಕ್ಕಾಬಿಟ್ಟೆ ನೋವುಗಳಿದ್ದಾಗ, ನಮ್ಮೂರಂತ ಯಾರು ಇಲ್ಲದೆ ಅಂತಿದ್ದಾಗ, ನಮ್ಮ ನೋವುಗಳನ್ನ ಹೇಳ್ಕೊಳಕ್ಕಾಗದೇ ಇದ್ದಾಗ ಕಾಮನಾಗಿ ಬರುತ್ತೆ. ನಾಟಕ ಮಾಡ್ಕೊಂಡು ಕಣ್ಣೀರು ಆಗೋಕ್ಕಾಗಲ್ಲ ಜಾಸ್ತಿ, ಪ್ರತಿ ಸಲ ಕಣ್ಣೀರು ನಾಟಕಕ್ಕೆ ಬರೋಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಓಕೆನಾ? ಏನಿದೆ ಗೈಸ್, ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ.